ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾಯಿದ್ದೀನಿ. ಯಾರೆಲ್ಲ ಒಂದು ಮೆಟ್ರೋ ನಿಯರಲ್ಲಿ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬೇಕು ಅಂತ ನೋಡ್ತಾ ಇದ್ದೀರಲ್ವ, ಅವ್ರಿಗೆ ಅಂತಲೇ ಒಂದು ಪ್ರಾಪರ್ಟಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ನಿಮಗೆ ಆ ಪ್ರಾಪರ್ಟಿನ ಪರಿಚಯ ಮಾಡ್ತೀನಿ. ಮಾಧವರಂ ಮೆಟ್ರೋಯಿಂದ 1.5 ಕಿಲೋಮೀಟ್ರ್ ಒಳಗಡೆ ಇದೆ. ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ಹೌದು, ಒಂದು ತುಂಬಾ ಮನೆ ಕೂಡ ಚೆನ್ನಾಗಿದೆ, ಮತ್ತು ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಹೌದು. ಇದು ನೀವು ಇದ್ಕೊಂಡು ಮಿನಿಮಮ್ ಅಂದ್ರೂ ಒಂದು 50,000 to 60,000 ಬಾಡಿಗೆ ಬರುವಂಥ ಮನೆ. ಸೈಜ್ ಬಂದು ನಿಮಗೆ 62 30 ರೋಡಿಗೆ ಬರುತ್ತೆ, 62 ಒಳಗಡೆ ಬರುತ್ತೆ. 60-62 ಮೆಜರ್ಮೆಂಟ್ ಇರುವಂಥ ಒಂದು ಮನೆ ಆಗಿರ್ತದೆ. ನಾನಿವಾಗ ಆ ಮನೆ ನಿಮಗೆ ಹೊರಗಡೆಯಿಂದ ತೋರಿಸೋದಾದರೆ ಯಾವ ಥರ ಇದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡಿ, ಆ ಮನೆ ಈ ಥರ ಹೊರಗಡೆ ಔಟ್ಸೈಡಿಂದ ನೀವು ನೋಡೋದಾದರೆ ಈ ಥರ ಇದೆ. 30 ಉದ್ದ ಬಂದು 62 ಬರುತ್ತೆ, 30ಕ್ಕೆ 62 ಮೆಜರ್ಮೆಂಟ್ ಇದೆ. ಬನ್ನಿ, ಇನ್ನು ಒಳಗಡೆ ಮನೆ ಯಾವ ರೀತಿ ಇದೆ ಅಂತ ನೋಡೋಣ ಒಂದ್ಸರಿ. ನಿಮಗೆ ಮಾಧವರಂ ಮೆಟ್ರೋ ತುಂಬಾ ಹತ್ರ ಇದೆ. ನಿಮಗೆ ಗೇಟ್ ವೈಸ್ ಫುಲ್ಲು ಎಸ್ ಗೇಟ್ ಮಾಡಿದ್ದಾರೆ. ಗೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗೇಟ್ ನಾನು ನಿಮಗೆ ಔಟ್ಸೈಡಿಂದ ತೋರಿಸಿಲ್ಲ, ಆದರೆ ಇನ್ಸೈಡಿಂದ ಒಂದು ಸರಿ ತೋರಿಸ್ತೀನಿ. ನೋಡಿ, ಗೇಟ್ ಈ ಥರ ಬರುತ್ತೆ, ಫುಲ್ಲು ಕ್ಲೋಸ್ಡು, ಫುಲ್ ಎಲ್ಲ ಕಡೆನೂ ಕ್ಲೋಸ್ ಇದೆ, ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ ನಿಮಗೆ. ನೋಡಿ ಫ್ರೆಂಡ್ಸ್, ಗೇಟ್ನ ಫುಲ್ಲು ಕ್ಲೋಸ್ ಮಾಡಿದ್ರು, ಒಳ್ಳೆ ಗಾಳಿ ಬೆಳಕು ಕೂಡ ಬರೋ ಥರ ಮಾಡಿದ್ದಾರೆ. ನೋಡಿ, ಇಷ್ಟು ಗೇಟ್ ಫುಲ್ ಕ್ಲೋಸ್ ಆದರೂ ಈ ಥರ ನಿಮಗೆ ಗಾಳಿ ಬೆಳಕು ಸಿಗುತ್ತೆ. ನೋಡಿ, ಇವಾಗ ಈ ಥರ ಗೇಟ್ ಕ್ಲೋಸ್ ಆಗಿದೆಯಲ್ಲ, ನೋಡಿ ಇಷ್ಟು ಗಾಳಿ ಬೆಳಕಂತೂ ಸಿಗುತ್ತೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನೋಡಿ ಇದು ಒಳ್ಳೆ ಪಾರ್ಕಿಂಗ್ ಕೂಡ ಅವೈಲಬಲ್ ಇದೆ. ನೋಡಿ, ಪಾರ್ಕಿಂಗ್ ನೋಡೋದಾದರೆ ನೀವು ಫುಲ್ಲು ದೊಡ್ಡ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನೋಡಿ, ಫುಲ್ಲು ಪಾರ್ಕಿಂಗ್ ಇದೆ. ನೋಡಿ, ಇದು ಗ್ಯಾಸ್ ಪಾಯಿಂಟ್ ಬರುತ್ತೆ ನಿಮಗೆ. ಟೋಟಲ್ 5 ಮನೆ ಬರುತ್ತೆ, 5 ಗ್ಯಾಸ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಎಷ್ಟೇ ದೊಡ್ಡ ಕಾರುಗಳು ಇದ್ರೂ ನಿಲ್ಲಿಸ್ಕೋಬೋದು, ಅಷ್ಟು ದೊಡ್ಡ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಇನ್ನು ಗ್ರೌಂಡ್ ಫ್ಲೋರಲ್ಲಿರೋ ಮನೆ ನೋಡೋದಾದರೆ ನೀವು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫುಲ್ ಫಿನಿಶ್ ಆಗಿದೆ, ಫುಲ್ ಲಾಸ್ಟ್ ಪೇಂಟನ್ನ ಮುಗಿಸ್ತಾ ಇದ್ದಾರೆ, ಫೈನಲ್ ಟಚ್ ಪೇಂಟ್ನ ಮುಗಿಸ್ತಾ ಇದ್ದಾರೆ ಆಲ್ರೆಡಿ. ವಿಂಡೋ ಡೋರ್ಗಳು ಮಾತ್ರ ಕೆಲವೊಂದು ಫಿಟ್ಟಿಂಗ್ ಆಗಬೇಕು, ಅದು ಎಲ್ಲ ಪೇಂಟ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಫಿಟ್ಟಿಂಗ್ ಅಷ್ಟಾಗಬೇಕು, ಮತ್ತು ಇವಾಗ ಫೈನಲ್ ಕೋಟ್ ಪೇಂಟಿಂಗ್ ಮಾಡ್ತಾಯಿದ್ದಾರೆ. ನೋಡಿ, ಇನ್ನು ಸೇಫ್ಟಿ ವೈಸ್ ನೀವು ನೋಡೋದಾದರೆ ಫುಲ್ ಎಲ್ಲ ಕಡೆ ಫುಲ್ ಆಲ್ ರೌಂಡು. ನೋಡಿ, ಇನ್ನು ಸೆಟ್ ಪ್ಯಾಕ್ ನೋಡೋದಾದರೆ ನೀವು ಯಾವ ಥರ ಸೆಟ್ ಪ್ಯಾಕ್ ಇದೆ ಅಂತ ನೋಡಿ. ನೋಡಿ, ಸೆಟ್ ಪ್ಯಾಕ್ ಪೂರ್ತಿ ದೊಡ್ಡದಾಗಿ ಕೊಟ್ಟಿದ್ದಾರೆ, ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಬರ್ಬೋದು. ನೋಡಿ, ಈ ಥರ ಸೆಟ್ ಪ್ಯಾಕ್ನ ನಿಜವಾಗೂ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಯಾವ ಕಡೆಯಿಂದ ಹೋದರೂ ಆ ಕಡೆಯಿಂದ ಮತ್ತೆ ರಿಟರ್ನ್. ನೋಡಿ, ಈಗ ಫುಲ್ಲು ಅಲ್ಲಿವರೆಗೂ 62 ಅಡಿ ಏನು ಉದ್ದ ಇದೆ ಅಷ್ಟೂ ಸೆಟ್ ಪ್ಯಾಕ್ ಕೊಟ್ಟಿದ್ದಾರೆ. ನೋಡಿ, ಫುಲ್ ನೀಟಾಗಿ ಸೆಟ್ ಪ್ಯಾಕ್ ಇದೆ, ಯಾವುದೇ ರೀತಿಯ ಗೊಂದಲ ಇಲ್ಲ. ಸೆಟ್ ಪ್ಯಾಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಓಡಾಡ್ಬೋದು, ಅಷ್ಟು ನೀಟಾಗಿ ಸೆಟ್ ಪ್ಯಾಕ್ ಇದೆ. ಇನ್ನು ಈ ಮನೆ ನೀವು ಕೆಳಗಡೆ ಗ್ರೌಂಡಲ್ಲಿರೋ ಮನೆ ನೋಡೋದಾದರೆ ಬನ್ನಿ, ನಾನು ಇವಾಗ ನಿಮಗೆ ಒಳಗಡೆ ಹೋಗಿ ಮನೆ ತೋರಿಸ್ತೀನಿ. ನೋಡಿ, ಇವಾಗ ನಾವು ಗ್ರೌಂಡ್ ಫ್ಲೋರಲ್ಲಿರೋ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಆಲ್ರೆಡಿ ಲಾಸ್ಟ್ ಫೈನಲ್ ಟಚ್ ಪೇಂಟನ್ನ ಮಾಡ್ತಾಯಿದ್ದಾರೆ. ನಾನು ನೀವು ಈ TV ಯೂನಿಟ್ ನೋಡಿ, ಫುಲ್ ಅಲ್ಲಿ ದೊಡ್ಡದಾಗಿದೆ. ಇನ್ನು ಕಿಚನ್ ಕೂಡ ಅಷ್ಟೇ ದೊಡ್ಡದಾಗಿ ಮಾಡಿದ್ದಾರೆ. ಕಿಚನ್ ಕೂಡ ನಿಮಗೆ ಫುಲ್ ಫ್ರೀ ಆಗಿದೆ. ನೋಡಿ, ನಿಮಗೆ ಅಲ್ಲೇ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು, ಅಷ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ. ಇದು ದೇವ್ರ ಮನೆ ಬರುತ್ತೆ. TV ಯೂನಿಟು POP, ಗ್ರೌಂಡಲ್ಲಿರೋ ಮನೆ POP ನೋಡೋದಾದರೆ ಈ ಥರ ಬರುತ್ತೆ. ನಿಮಗೆ ರೂಮ್ಗಳು ನೋಡಿ, ತುಂಬಾ ದೊಡ್ಡ ರೂಮ್ ಕೊಟ್ಟಿದ್ದಾರೆ. ನೋಡಿ, ಈ ಥರ ದೊಡ್ಡ ರೂಮ್ಗಳು ನಿಜವಾಗೂ ತುಂಬಾ ದೊಡ್ಡದಾಗಿ ರೂಮ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ನೀವು ವುಡ್ ವರ್ಕ್ ನೋಡೋದಾದರೆ ನೋಡಿ, ಒಂದು ಡೀಸೆಂಟ್ ಕಲರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ವುಡ್ ಕಬೋರ್ಡ್ಗಳಲ್ವಾ. ಇನ್ನು ಒಂದು ರೂಮ್ ನಾನು ನಿಮಗೆ ತೋರಿಸ್ದೆ, ಇದು ಕಾಮನ್ ಟಾಯ್ಲೆಟ್ ಬರುತ್ತೆ, ಇಂಡಿಯನ್ ಹಾಕಿದ್ದಾರೆ. ಇದು ಇನ್ನೊಂದು ರೂಮ್ ಬರುತ್ತೆ, ಇದು ವೆಸ್ಟರ್ನ್ ಮಾಡಿದ್ದಾರೆ. ಆಲ್ರೆಡಿ ಎಲ್ಲ ರೆಡಿ ಇದೆ. ನೋಡಿ, ವುಡ್ ವರ್ಕ್ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಬನ್ನಿ, ಈಗ ನಾನು ನಿಮಗೆ ಫಸ್ಟ್ ಫ್ಲೋರಲ್ಲಿರೋ ಮನೇನ ಇಲ್ಲಿ 3 ರೂಮ್ ಇದೆ ಒಟ್ಟು ಮನೇಲಿ. ಟೋಟಲ್ 3 ರೂಮ್ ಬರುತ್ತೆ. ನೋಡಿ, ಇದು ಒಂದು ಸ್ಮಾಲ್ ರೂಮ್ ಬರುತ್ತೆ. ಇದಕ್ಕೆ ಒಟ್ಟು ಗ್ರೌಂಡಲ್ಲೇ 3 ರೂಮ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿರೋ ಮನೆ 3 ಬೆಡ್ರೂಮ್ ಮನೆ ಆಗಿರ್ತದೆ. ನಾನಿವಾಗ ಫಸ್ಟ್ ಫ್ಲೋರ್ ಓನರ್ ಇರೋಕ್ಕೆ ಅಂತಲೇ ಮಾಡಿರೋ ಮನೆ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಬನ್ನಿ, ನಾವೀಗ ಸ್ಟೇರ್ ಕೇಸ್ ನೋಡೋದಾದರೆ ನೋಡಿ, ಇವಾಗ ಸ್ಟೇರ್ ಕೇಸ್ ನೋಡಿ,
ತುಂಬಾ ಫ್ರೀಯಾಗಿದೆ ನೋಡಿ. ನಿಮಗೆ ಎಸ್ ಎಸ್ ರೈಲಿಂಗ್ಸು ಎಲ್ಲ ಕಡೆಯೂ ಎಸ್ ಎಸ್ ರೈಲಿಂಗ್ಸೇ ಮಾಡಿದ್ದಾರೆ. ಸ್ಟೇರ್ ಕೇಸ್ ಫುಲ್ಲು. ಇದು ಸೇಫ್ಟಿ ಗ್ರಿಲ್ ಕೂಡ ಎಸ್ ಎಸ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಫುಲ್ ಗ್ರಾನೈಟೇ ಕೊಟ್ಟಿದ್ದಾರೆ. ವಾಲ್ ಕೂಡ ಎಲ್ಲ ಫುಲ್ ಗ್ರಾನೈಟ್ ಹಾಕಿ ಕೊಟ್ಟಿದ್ದಾರೆ. ಕೆಲವರೆಲ್ಲ ಟೈಲ್ಸ್ ಹಾಕ್ತಾರೆ. ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ನಿಮಗೆ ನೋಡಿ. ನೋಡಿ ವಿಂಡೋಗಳು ನೋಡಿ, ಎಲ್ಲ ಟೀಕ್ ವಿಂಡೋಗಳನ್ನೇ ಮಾಡಿದ್ದಾರೆ. ಸೇಫ್ಟಿ ವೈಸ್ಗೆ ಎಸ್ ಎಸ್ ರೈಲಿಂಗ್ಸು ಮತ್ತು ಸೇಫ್ಟಿ ಗ್ರಿಲ್ ಕೂಡ ಎಸ್ ಎಸ್ ಅಲ್ಲೇ ಮಾಡಿದ್ದಾರೆ. ಸೇಫ್ಟಿ ಗೇಟ್ ಕೂಡ ಎಸ್ ಎಸ್ ಅಲ್ಲೇ ಮಾಡಿದ್ದಾರೆ. ಫಸ್ಟ್ ಫ್ಲೋರು ಓನರ್ ಇರೋಂಥ ಮನೆಗೆ ಎಸ್ ಎಸ್ ಗೇಟೇ ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ನೀವು ವಿಂಡೋ ನೋಡೋದಾದರೆ ನೋಡಿ, ಟೀಕ್ ವಿಂಡೋ ತುಂಬಾ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ವಿಂಡೋ. ಬನ್ನಿ ಈಗ ನಾವು ಡೋರ್ ವೈಸ್ ನೋಡೋದಾದರೆ ನೋಡಿ, ಇದು ಡೋರು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಡೋರ್ ನಿಜವಾಗೂ ಮಸ್ತ್ ಡೋರ್ಸ್. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಜವಾಗೂ ಡೋರು. ನೀವು ಬಂದು ನೋಡಿದ್ರು ಕೂಡ ಅದೇ ಥರ ನೀವು ಕೂಡ ಒಪ್ಕೋತೀರಾ ನೋಡಿ. ಫುಲ್ಲು ಡೋರ್ ಡಿಸೈನ್ನ ನಾನು ಇನ್ನೂ ಒಂದು ಸಾರಿ ತೋರಿಸ್ತೀನಿ ನೋಡಿ. ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ನಿಜವಲ್ಲೂ. ಇನ್ನು ನಾವೀಗ ಫಸ್ಟ್ ಫ್ಲೋರಲ್ಲಿ ಓನರ್ ಇರೋವಂಥ ಮನೆಗೆ ಬಂದಿದ್ದೀವಿ ನೋಡಿ. ಹಾಲು ತುಂಬಾ ಫ್ರೀ ಆಗಿದೆ ನಿಜವಾಗೂ ನೋಡಿ. ಅಲ್ಲಿಂದ ಫುಲ್ಲು ದೊಡ್ಡ ಹಾಲಿದೆ. ಇನ್ನು ಟಿ ವಿ ಯೂನಿಟ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಪಿ ಒ ಪಿ ನೋಡೋದಾದರೆ ನೀವು ಈ ಥರ ಕೊಟ್ಟಿದ್ದಾರೆ ಪಿ ಒ ಪಿ. ಇನ್ನು ನೋಡಿ ನಿಜವಾಗೂ ಹಾಲ್ ತುಂಬಾ ಫ್ರೀ ಆಗಿದೆ ಫ್ರೆಂಡ್ಸ್. ಓಕೆನಾ ನೋಡಿ, ಎಷ್ಟು ದೊಡ್ಡ ಹಾಲು, 50 ಜನ ಕೂತ್ಕೋಬೋದು ಆ ಥರ ಒಂದು ದೊಡ್ಡ ಹಾಲನ್ನ ಕೊಟ್ಟಿದ್ದಾರೆ. ಇನ್ನು ನೀವು ನಾನು ಫಸ್ಟು ಕಿಚನ್ನ ತೋರಿಸ್ತಾ ಇದ್ದೀನಿ. ಓನರ್ ಇರೋವಂಥ ಮನೆಯಲ್ಲಿ ಹಾಲು ಹಾಕ್ತಿದ್ದಂಗೆ ನಾನು ನಿಮಗೆ ಕಿಚನ್ನ ತೋರಿಸ್ತಾ ಇದ್ದೀನಿ ನೋಡಿ. ಕಿಚನ್ ನೋಡೋದಾದರೆ ನೀವು ಈ ಥರ ಇಲ್ಲಿ ನಿಮಗೆ ಫ್ರಿಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಆರಾಮಾಗಿ ಫ್ರಿಜ್ ಅಥವಾ ಏನು ಬೇಕಾದ್ರೂ ಅಲ್ಲಿ ಇಟ್ಕೋಬೋದು. ಇನ್ನು ಇದು ನಿಮಗೆ ಇದು ಮಾತ್ರ ಹಾಕಬೇಕು ಹ್ಯಾಂಡ್ ವಾಶು. ಅದನ್ನು ಆಲ್ರೆಡಿ ಇಲ್ಲೇ ಇದೆ, ಇಲ್ಲೇ ರೆಡಿ ಇಟ್ಟಿದ್ದಾರೆ, ಅದು ಹಾಕ್ಬೇಕಷ್ಟೇ ನೋಡಿ. ಇನ್ನು ವುಡ್ ವರ್ಕ್ ನೋಡೋದಾದರೆ ನಿಮಗೆ ಫುಲ್ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಮೇಲೆ ಕೂಡ ತುಂಬಾ ಎಷ್ಟು ಬೇಕಾದ್ರೂ ಇಟ್ಕೋಬೋದು ಆ ಥರ ಬಾಕ್ಸ್ಗಳನ್ನ ಆ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಕೂಡ ಒಂದು ಸ್ಟೆಪ್ ಮಾಡಿದ್ದಾರೆ, ಮತ್ತು ನಿಮ್ಗೆ ಅಲ್ಲೂ ಕೂಡ ಒಂದು ಸ್ಟೆಪ್ ಮಾಡಿದ್ದಾರೆ. ಇಲ್ಲೂ ಕೂಡ ಫುಲ್ಲು ನಿಮಗೆ ಆಲ್ರೆಡಿ ವುಡ್ ವರ್ಕ್ ಇದೆ. ಇನ್ನು ನಿಮಗೆ ಯುಟಿಲಿಟಿ ನೋಡೋದಾದರೆ ಯುಟಿಲಿಟಿ ನೋಡಿ, ಯುಟಿಲಿಟಿ ಕೂಡ ಫುಲ್ ಫ್ರೀ ಆಗಿದೆ. ಇನ್ನು ಡೋರ್ ಕೂಡ ಅಷ್ಟೇ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ನೋಡಿ. ಡೋರ್ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆ ನೋಡಿ, ದೇವ್ರ ಮನೆ ಈ ಥರ ಬಂದಿದೆ. ದೇವ್ರ ಮನೆ ಡೋರ್ಗಳು ಕೂಡ ಚೆನ್ನಾಗಿದೆ ನೋಡಿ. ದೇವ್ರ ಮನೆ ಡೋರ್ ನೋಡೋದಾದರೆ ನೀವು ಡೋರ್ ಚೆನ್ನಾಗಿದೆ. ಇನ್ನು ಈಗ ಇದರಲ್ಲೂ ಕೂಡ 3 ರೂಮ್ ಇದೆ. ಆದರೆ 3 ರೂಮ್ ಇದ್ರೂ ಅಲ್ಲಿ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಇದು. ಯಾಕಂದರೆ ಸೈಜ್ ಬಂದು 1860 ಅಡಿ ಇದೆ. ಅದು ಒಂದೇ ಮನೆ ಮಾಡೋದ್ರಿಂದ ತುಂಬ ದೊಡ್ಡದಾಗಿ ಬಂದಿದೆ. ಯಾರೆಲ್ಲ ದೊಡ್ಡ ಮನೆ ಬೇಕು ವಾಸಕ್ಕೆ ಅನ್ನೋರಿಗೆ ನಿಜವಾಗ್ಲೂ ತುಂಬಾ ದೊಡ್ಡದಾಗಿದೆ ಇದು ನೋಡಿ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓನರ್ ಇರೋಂಥ ಮನೆಯಲ್ಲಿ ಕಾಟ್ ಕೂಡ ರೆಡಿ ಮಾಡಿದ್ದಾರೆ. ಇನ್ನು ವುಡ್ ವರ್ಕ್ ನೋಡೋದಾದರೆ ನೀವು ನೋಡಿ, ವುಡ್ ವರ್ಕ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಇದು ಕಾಟು ತುಂಬಾ ಫ್ರೀಯಾಗಿ ರೂಮ್ನ ಮಾಡಿಕೊಟ್ಟಿದ್ದಾರೆ ನಿಮಗೆ ನೋಡಿ. ಅಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ವರ್ಕ್ ಮಾಡ್ಬೋದು, ಇಲ್ಲ ಸ್ಟಡಿ ಟೇಬಲ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ವುಡ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಕೂಡ ಇನ್ನೂ ಸ್ವಲ್ಪ ವುಡ್ ವರ್ಕ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಇದು ರೆಡಿ ಆಗಬೇಕು, ಎಲ್ಲ ರೆಡಿ ಇದೆ. ಇದಕ್ಕೆ ಸನ್ಮೇಕ ಮಾತ್ರ ಅಂಟಿಸ್ಬೇಕಷ್ಟೇ. ಇನ್ನು ವಿಂಡೋಗಳು ಡೋರ್ಗಳೆಲ್ಲ ರೆಡಿ ಇದೆ, ಅದು ಫಿಟ್ಟಿಂಗ್ ಆಗಬೇಕು. ಇನ್ನು ಈ ಕಡೆ ನೀವು ನೋಡೋದಾದರೆ ಅಟ್ಯಾಚ್ ಟಾಯ್ಲೆಟ್ ಯಾವ ರೀತಿ ಬಂದಿದೆ ಅಂತ ನೋಡಿ. ಫುಲ್ಲು ಟೈಲ್ಸ್ನ ಕೊಟ್ಟಿದ್ದಾರೆ, ಎಲ್ಲ ಫುಲ್ಲು ಟೈಲ್ಸ್. ನೀವು ನೋಡೋದಾದರೆ ಫಿಟ್ಟಿಂಗ್ಸ್ ಅಷ್ಟೇ, ಇದರ ಬ್ಯಾಲೆನ್ಸ್ ಇದೆ. ಬನ್ನಿ ಇವಾಗ ನಾನು ನಿಮಗೆ ಇದರಲ್ಲಿ 2ನೇ ರೂಮ್ನ ನಾನು ನಿಮಗೆ ತೋರಿಸ್ತೀನಿ. ನಿಜವಾಗೂ ಮನೆ ತುಂಬ ದೊಡ್ಡದಾಗಿದೆ, ಅಷ್ಟೇ ನೀಟಾಗಿ ಕೂಡ ಮಾಡಿದ್ದಾರೆ. ನಿಮಗೆ ಗ್ರಾನೈಟ್ ಕೂಡ ವೈಟ್ ಹಾಕಿದ್ದಾರೆ, ಎಲ್ಲೂ ಬೆಳಕು ಡಲ್ ಆಗೋದಿಲ್ಲ. ಇನ್ನು ನೀವು ಈಗ ನೋಡ್ತಾ ಇದ್ದೀರಾ ಎರಡನೇ ರೂಮ್ ನೋಡೋದಾದರೆ ಬನ್ನಿ. ಇದು ಕಾಮನ್ ಟಾಯ್ಲೆಟು ನೋಡಿ, ಇದು ಕಾಮನ್ ಟಾಯ್ಲೆಟ್ ಬರುತ್ತೆ, ಇಂಡಿಯನ್ ಮಾಡಿದ್ದಾರೆ. ಇನ್ನು 2ನೇ ರೂಮ್ ನೋಡೋದಾದರೆ ನೀವು ಈ ಥರ ಬರುತ್ತೆ. ಇದು ಕೂಡ ಕಟ್ಕೊಟ್ಟಿದ್ದಾರೆ ನೋಡಿ. ವಿಂಡೋಗಳೆಲ್ಲ ರೆಡಿ ಇದೆ, ಅಲ್ಲಿ ಡೋರ್ಗಳು ನೋಡಿ. ಇದಕ್ಕೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ ನೋಡಿ. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ, ಮತ್ತು ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಮಾಡಿದ್ದಾರೆ ನಿಮಗೆ ನೋಡಿ. ಇದು ವುಡ್ ವರ್ಕ್ ನೋಡೋದಾದರೆ ಈ ಥರ ಕಲರ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅಲ್ಲೂ ಕೂಡ ಒಂದು ಟೇಬಲ್ ಕೊಟ್ಟಿದ್ದಾರೆ ನಿಮಗೆ. ಫ್ರೆಂಡ್ಸ್ ಮನೆ ನಿಜವಾಗೂ ಚೆನ್ನಾಗಿ ಬಂದಿದೆ. ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಹ್ಯಾಂಡ್ ವಾಶ್ ಬರುತ್ತೆ ಇಲ್ಲಿ ನೋಡಿ. ಇದು 3ನೇ ರೂಮು. ನಾನು ಇವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು 3ನೇ ರೂಮು. ಫುಲ್ಲು ಇದಕ್ಕೂ ಕೂಡ ಕೊಟ್ಟಿದ್ದಾರೆ. ಒಟ್ಟು 3 ಬೆಡ್ರೂಮ್ ಇದೆ. ಓನರ್ ಮನೆಗೆ 3 ಬೆಡ್ರೂಮ್ ಇದೆ. 3 ಬೆಡ್ರೂಮ್ಗೂ ಕೊಟ್ಟಿದ್ದಾರೆ. ಮತ್ತು ಎಲ್ಲ ರೂಮ್ಗಳಿಗೂ ನಿಮಗೆ ಆ ಥರ ಒಂದೊಂದು ಟೇಬಲ್ನ ರೆಡಿ ಮಾಡಿದ್ದಾರೆ.
ನೋಡಿ ವುಡ್ ವರ್ಕು ಆ ಮೇಲ್ಗಡೆ ಕವರ್ನ ತೆಗೆದ್ರೆ ಇನ್ನೂ ಫಿನಿಶಿಂಗ್ ಕಾಣುತ್ತೆ ನಿಮಗೆ. ಮೇಲ್ಗಡೆ ಅದು ಕವರ್ನ ಕಿತ್ತಾಕಿಲ್ಲ ಇನ್ನು, ಅದಕ್ಕೆ ನೀಟಾಗಿ ಕಾಣಿಸ್ತಾ ಇಲ್ಲ. ಬನ್ನಿ ಈಗ ನಾನು ನಿಮಗೆ ಈಗ ಫಸ್ಟ್ ಫ್ಲೋರ್ ತೋರಿಸಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ 2 ಬಾಡಿಗೆ ಮನೆ ಇದೆ. ಆ 2 ಬಾಡಿಗೆ ಮನೆ ಮತ್ತು ಥರ್ಡ್ ಫ್ಲೋರಲ್ಲಿ 1 ಬಾಡಿಗೆ ಮನೆ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಈಗ ಸೆಕೆಂಡ್ ಫ್ಲೋರ್ಗೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ನಾವಿದ್ದೀವಿ ಈಗ ಸೆಕೆಂಡ್ ಫ್ಲೋರಲ್ಲಿ. ನೋಡಿ ಇಲ್ಲೂ ಕೂಡ ಸೇಫ್ಟಿ ಗ್ರಿಲ್ಲು, ಅದೇ ಥರ ಗೇಟು, ಆದರೆ MSL ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಒಟ್ಟು ಎಲ್ಲ ಕಡೆ ಸೇಫ್ಟಿ ವೈಸ್ನ ಕಾಪಾಡ್ಕೊಂಡಿದ್ದಾರೆ. ನೋಡಿ ಇದು ನಾವೀಗ ಸೆಕೆಂಡ್ ಫ್ಲೋರಲ್ಲಿರೋವಂಥ ಒಂದು ಮನೆ ನಾನು ನಿಮಗೆ ತೋರಿಸ್ತಿದ್ದೀನಿ. ನೀವು ಹಾಲ್ ನೋಡೋದಾದರೆ ನೋಡಿ, ಫುಲ್ ಹಾಲ್ ದೊಡ್ಡದಾಗಿದೆ. ಎಲ್ಲೂ ನಿಜವಾಗೂ ಮನೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ನೋಡಿ ಈಗ ನಾನು ನಿಮಗೆ ಹಾಲ್ ತೋರಿಸಿದ್ದೀನಿ. ನೋಡಿ ಇದು TV ಯೂನಿಟ್ ಬರುತ್ತೆ, ಇನ್ನು ಇದು ದೇವ್ರ ಮನೆ ಬರುತ್ತೆ, ಇದು ಕಿಚನ್ ವೈಸ್ ನಿಮಗೆ ಫುಲ್ ಫಿನಿಶ್ ಆಗಿದೆ ಆಯಿತಾ. ನೋಡಿ ಈ ಕಡೆ ಒಂದು ರೂಮ್ ಬರುತ್ತೆ. ಬಾಡಿಗೆ ಮನೆಗೆ ಸ್ವಲ್ಪ ಗ್ರಾನೈಟ್ ಚೇಂಜ್ ಮಾಡಿದ್ದಾರೆ. ನೋಡಿ ಇದು ವುಡ್ ವರ್ಕು, ಅಟ್ಯಾಚ್ ಟಾಯ್ಲೆಟು, ಕಾಮನ್ ಬಂದು ಇಂಡಿಯನ್ ಹಾಕಿದ್ದಾರೆ. ಈ ಕಡೆ 2ನೇ ರೂಮ್ ಇದೆ. ಬನ್ನಿ ಈಗ ನಾವು ನಿಮಗೆ ಇನ್ನೂ ಒಂದು ಮನೆ ಇದೆಯಲ್ಲ ಈ ಫ್ಲೋರಲ್ಲಿ, ಸೆಕೆಂಡಲ್ಲಿ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. 2 ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ನೋಡಿ ಇದು ತುಂಬಾ ಫ್ರೀ ಆಗಿದೆಯಲ್ವ ಹಾಲು. ನೋಡಿ ನಿಮಗೆ ಹಾಲು ತುಂಬಾ ಫ್ರೀಯಾಗಿ ಬಂದಿದೆ. ಇನ್ನು TV ಯೂನಿಟ್ ನೋಡೋದಾದರೆ ನೀವು ಕೂಡ ಚೆನ್ನಾಗಿದೆ. ಇನ್ನು ಕಿಚನ್ ನೋಡಿ ತುಂಬಾ ಫ್ರೀಯಾಗಿ ಮಾಡಿದ್ದಾರೆ. ನಿಜವಾಗೂ ಕಿಚನ್ಗಳು ಒಳ್ಳೆ ದೊಡ್ಡದಾಗಿ, ಎಲ್ಲ ಮನೆಯಲ್ಲೂ ಕಿಚನ್ನು ದೊಡ್ಡದಾಗೆ ಬಂದಿದೆ. ಇದರಲ್ಲಂತೂ ತುಂಬಾ ದೊಡ್ಡದಾಗಿದೆ ಕಿಚನ್ನು. ನೋಡಿ ವುಡ್ ವರ್ಕ್ ಕೂಡ ಅಷ್ಟೇ, ಎಲ್ಲೆಲ್ಲಿ ಖಾಲಿ ಇತ್ತು ಫುಲ್ಲು ಕಿಚನಲ್ಲಿ ವುಡ್ ವರ್ಕ್ ನಿಜವಾಗೂ ಚೆನ್ನಾಗಿ ಕೊಟ್ಟಿದ್ದೀರಾ. ದೇವ್ರ ಮನೆ ನೋಡೋದಾದರೆ ದೇವ್ರ ಮನೆ ಕೂಡ ಫ್ರೀಯಾಗಿದೆ. ಇನ್ನು ಕಾಮನ್ ಟಾಯ್ಲೆಟ್ ಸೆಂಟ್ರಲ್ಲಿದೆ. ಈ ಕಡೆ ಒಂದು ರೂಮ್ ಬರುತ್ತೆ ಮತ್ತು ಈ ಕಡೆ ಇನ್ನೊಂದು ರೂಮ್ ಬರುತ್ತೆ. ಇದಕ್ಕೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ನೋಡಿ ಒಂದು ವೆಸ್ಟರ್ನು ಒಂದು ಇಂಡಿಯನ್ನು, ಡಬಲ್ ಬೆಡ್ರೂಮಲ್ಲಿ ಒಂದು ವೆಸ್ಟರ್ನ್ ಮಾಡಿದ್ದಾರೆ, ಒಂದು ಇಂಡಿಯನ್ ಮಾಡಿದ್ದಾರೆ. ಇನ್ನು ಈ ಮನೆಗೆ POP ನೀವು ನೋಡೋದಾದರೆ ಈ ಥರ ಇದೆ. ಇನ್ನು ಬನ್ನಿ ನಾವೀಗ ಲಾಸ್ಟ್ ಥರ್ಡ್ ಫ್ಲೋರಲ್ಲಿರೋ ಮನೆ ನಾನು ನಿಮಗೆ ತೋರಿಸ್ತೀನಿ. ಈಗ ಆ ಮನೆ ಹೇಗಿದೆ ಅಂತ ಒಂದು ಸರಿ ನೋಡ್ಬಿಡಿ. ನಾವಿದ್ದೀವಿ ಥರ್ಡ್ ಫ್ಲೋರ್, ಲಾಸ್ಟ್ ಮನೆ ಇದು. ನೋಡಿ ಇದು ಸೇಮ್ ಕೆಳಗಡೆ ಏನಿತ್ತು ಅದೇ ಥರ ಇದೆ ಮನೆ, ಏನೂ ಚೇಂಜಸ್ ಇಲ್ಲ. ಆದರೂ ಒಂದು ಸರಿ ತೋರಿಸಿರ್ತೀನಿ ಬನ್ನಿ. ನೋಡಿ ಈಗ ಕಿಚನ್ನ ಸ್ಮಾಲ್ ಸೈಜ್ ಮಾಡಿದ್ದಾರೆ. ಇಲ್ಲಿ ಕಿಚನ್ ಚಿಕ್ಕದು ಮಾಡಿದ್ದಾರೆ. ದೇವ್ರ ಮನೆ, ಇದನ್ನು ಕೂಡ 3 ಬೆಡ್ರೂಮ್ ಮನೆ ಮಾಡಿದ್ದಾರೆ. ಡಬಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ. ಒಂದು ರೂಮ್ನ ಸಪ್ರೇಟಾಗಿದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಒಂದು ಅಟ್ಯಾಚ್ ಟಾಯ್ಲೆಟು, ಒಂದು ಕಾಮನ್ ಟಾಯ್ಲೆಟು. ನೋಡಿ ಇದು ರೂಮು, 2 ರೂಮು ಮತ್ತು ಒಂದು ಸಪ್ರೇಟಾಗಿ ರೂಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಸಪ್ರೇಟ್ ರೂಮ್ ಇದೆ, ಅದನ್ನು ಓಪನ್ ಮಾಡಬೇಕಾಗಿತ್ತು, ನಾನು ಓಪನ್ ಮಾಡಿಲ್ಲ. ಇದೊಂದು ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಇದೆ. ಇಷ್ಟು ಫ್ರೆಂಡ್ಸ್ ಇದ್ರದ್ದು ಡೀಟೇಲ್ಸು. ಫ್ರೆಂಡ್ಸ್ ಇದ್ರದ್ದು ಇನ್ನು ಡೀಟೇಲ್ಸ್ ಹೇಳೋದಾದರೆ ನಿಮಗೆ ಸೌತ್ ಫೇಸ್ ರೋಡು, ಎಲ್ಲ ಮನೆಯೂ ಈಸ್ಟ್ ಡೋರು, ಮೇಲ್ಗಡೆ ಒಂದೇ ಒಂದು ರೂಮ್ ಮಾತ್ರ ನಾರ್ತ್ ಡೋರ್ ಮಾಡಿದ್ದಾರೆ. ಇನ್ನು ಇದರದ್ದು ಸೈಜ್ ಬಂದು ನಿಮಗೆ 3062 1860 ಅಡಿ ಟೋಟಲ್ ಮೆಜರ್ಮೆಂಟು 1860 ಅಡಿ ಬರುತ್ತೆ. ಇನ್ನು ಖಾತಾ ಬಂದು ನಗರಸಭೆ ಈ ಖಾತಾ ಇದೆ. ನಿಮಗೆ ಮಾಧವರ ಮೆಟ್ರೋ ಒಂದು 1.5 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. ನ್ಯಾಷನಲ್ ಹೈವೇ ಕೂಡ ನಿಮಗೆ ಅಷ್ಟೇ ಡಿಸ್ಟೆನ್ಸಲ್ಲಿ ಬರುತ್ತೆ. ತುಂಬ ಇನ್ನೂ ನ್ಯಾಷನಲ್ ಹೈವೇ ಹೇಳ್ಬೇಕಂದ್ರೆ ಇನ್ನು ಹತ್ತಿರ ಆಗುತ್ತೆ. ಆಮೇಲೆ ನಿಮಗೆ ಇಲ್ಲಿಂದ ಸ್ಕೂಲು ಕಾಲೇಜುಗಳೆಲ್ಲ ತುಂಬ ಹತ್ತಿರ ಇದ್ದಾವೆ. ಇಂಡಿಯಾ ಮೇಲೆ ಕೂಡ ತುಂಬಾ ಹತ್ತಿರ ಆಗುತ್ತೆ. ಫ್ರೆಂಡ್ಸ್ ಇದರ ರೇಟ್ ಬಂದು 3,25,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೆಷಬಲ್ ಇದೆ. ಇದರ ಸುತ್ತಮುತ್ತ ಯಾವ ರೀತಿ ಡೆವಲಪ್ ಆಗಿದೆ ಅಂತ ನೀವು ನೋಡೋದಾದರೆ ನೋಡಿ, ಆಲ್ರೆಡಿ ಎಲ್ಲ ಡೆವಲಪ್ಡ್ ಏರಿಯಾ, ಚೆನ್ನಾಗಿ ಮನೆಗಳು ಕೂಡ ರೆಡಿ ಇದೆ ಎಲ್ಲ ಕಡೆನೂ. ಇದರ ಅಕ್ಕಪಕ್ಕ ಕೂಡ ನೋಡೋದಾದರೆ ನೀವು ಈ ಥರ ಡೆವಲಪ್ ಆಗಿದೆ ನೋಡಿ. ಎಲ್ಲ 4 ಟ್ಯಾಂಕ್ ತರಿಸಿದ್ದಾರೆ.
ಸಾರಿ 5 ಮನೆಗೆ 5 ಟ್ಯಾಂಕ್, ಒಂದೊಂದು ಮನೆಗೆ ಒಂದೊಂದು ಟ್ಯಾಂಕ್ ಸಪ್ರೇಟ್ ಮಾಡ್ತಾಯಿದ್ದಾರೆ. ನಿಜವಾಗಿಯೂ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಈ ಮನೆ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಕೂಡ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ವಿಡಿಯೋ ನೋಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು.